ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಾಯ್ ಹಲೋ ನಮಸ್ಕಾರ, ಇದು ಬಿಇಸಿ ಧ್ವನಿ 90.4 FM. ಇನ್ನು ಮುಂದೆ ಕೇಳಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನ. ಇವತ್ತಿನ ನಮ್ಮ ಈ 16ನೇ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಯೋಗಕ್ಷೇಮ ಮತ್ತು ಧ್ಯಾನದ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ. ನಮಸ್ಕಾರ ನನ್ನ ಪ್ರೀತಿಯ ಕೇಳುಗರೆ, ನಮ್ಮ ಹಿರಿಯರು ನಮ್ಮ ಗೌರವ ಮತ್ತೊಂದು ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ಲಕ್ಷ್ಮಿ ಮತ್ತು ನನ್ನ ಪ್ರೀತಿಯ ತಾತ ಭರತ್ ನಿಮ್ಮೊಂದಿಗೆ. ಈ ಮೊಮ್ಮಗಳು ಅಜ್ಜ ಜೋಡಿ ನಿಮಗೆ ಮಹತ್ವವಾದ ಮಾಹಿತಿಗಳನ್ನ ತರೋದಲ್ಲದೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಶ್ರಮಿಸ್ತೇವೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯ ನಾಗರಿಕರ ಅಗತ್ಯಗಳಿಗೆ ಸಂಬಂಧಿಸಿದ ಅಗತ್ಯ ಜ್ಞಾನವನ್ನ ಒದಗಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ. ಅದು ಆರೋಗ್ಯ, ಹಣಕಾಸು, ಹಕ್ಕುಗಳು ಅಥವಾ ಅವರಿಗೆ ಸರಿಯಾದ ಬೆಂಬಲವನ್ನ ನೀಡುವ ಬಗ್ಗೆ ಆಗಿರಬಹುದು. ಈ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಜೊತೆಗೆ ಕೈಜೋಡಿಸಿ ಪ್ರತಿಯೊಬ್ಬ ಹಿರಿಯ ನಾಗರಿಕರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುವುದನ್ನ ಖಚಿತಪಡಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ. ಕಾಲ ಬದಲಾಗಿದೆ. ಇಂದು ಅನೇಕ ವೃದ್ಧರು ಮನೆಯಲ್ಲಿ ಒಂಟಿಯಾಗಿರ್ತಾರೆ, ಹೊರಗಿನವರ ಮೇಲೆ ಅವಲಂಬಿತರಾಗುತ್ತಾರೆ. ಯಾಕಂದ್ರೆ ಅವರ ಮಕ್ಕಳು ದೂರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹಿರಿಯರು ನಮ್ಮ ಗೌರವ ಅವರಿಗೆ ಬೆಂಬಲ ಮತ್ತೆ ಆಧಾರ ಸ್ತಂಭವಾಗಿ ನಿಲ್ಲುವ ಕಾರ್ಯಕ್ರಮವಾಗಿದೆ. ಇದು ಅವರ ಜೀವನದ ವಿವಿಧ ಅಂಶಗಳನ್ನ ಪೂರೈಸುವ ಅಮೂಲ್ಯವಾದ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರಾರಂಭಿಸಿದ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ನೀಡುತ್ತೆ. ಉದಾಹರಣೆಗೆ, ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ, ಹಿರಿಯರಿಗಾಗಿ ರಾಷ್ಟ್ರೀಯ ಸಹಾಯವಾಣಿ, ಆರೈಕೆದಾರರ ತರಬೇತಿ, ಸೇಜ್ ಮತ್ತು ವಯೋಶ್ರೀ ಯೋಜನೆಗಳು, ಕಣ್ಣಿನ ಪೊರೆ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಸರಿಯಾದ ಪೋಷಣೆ ಮತ್ತು ಆಹಾರದ ಕುರಿತು ತಜ್ಞರ ಸಲಹೆ. ಇವೆಲ್ಲವೂ ನಮ್ಮ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ. ಈಗ ನನ್ನ ಮುದ್ದಾದ ಮೊಮ್ಮಗಳಿಂದ ಹಿರಿಯ ನಾಗರಿಕರಿಗೆ ಮಾನಸಿಕ ಯೋಗಕ್ಷೇಮ, ಧ್ಯಾನ ಮತ್ತು ಸಾವಧಾನತೆಯ ಬಗ್ಗೆ ಕೇಳೋಣ. ಅದರ ಬಗ್ಗೆ ಹಂಚಿಕೊಳ್ಳೋಕೆ ಅವಳು ಯಾವಾಗ್ಲೂ ಉತ್ಸುಕಳಾಗಿರ್ತಾಳೆ. ಆದ್ರೆ ಅದಕ್ಕೂ ಮೊದಲು, ಲಕ್ಷ್ಮಿ, ನಿನ್ನ ಸ್ನೇಹಿತರೊಂದಿಗೆ ನಿಮ್ಮ ವಿಹಾರ ಹೇಗಿತ್ತು ಹೇಳು. ಓ ತಾತ, ಅದು ಅದ್ಭುತವಾಗಿತ್ತು. ಹಳೆಯ ಸ್ನೇಹಿತರನ್ನ ಭೇಟಿಯಾಗೋದ್ರಲ್ಲಿ ಒಂದು ವಿಶೇಷ ರೀತಿಯ ಸಂತೋಷ ಇದೆ. ಚಲನಚಿತ್ರ, ಭೋಜನ ಮತ್ತು ಮಾತು 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 ಅದು ನೆನಪುಗಳ ನಿಧಿಯ ಪೆಟ್ಟಿಗೆಯನ್ನ ತೆರೆದಂತೆ ಇತ್ತು. ಜೀವನ ಎಷ್ಟೇ ಜಂಜಾಟದಿಂದ ಕೂಡಿದ್ರೂ ಪ್ರತಿಯೊಬ್ಬರೂ ತಮ್ಮ ಸ್ನೇಹಿತರನ್ನ ಭೇಟಿಯಾಗಲು ಸಮಯ ತೆಗೆದುಕೊಳ್ಬೇಕು. ನಾವೆಲ್ಲರೂ ಬಿಡುವಿಲ್ಲದ ವೇಳಾಪಟ್ಟಿಯನ್ನ ಹೊಂದಿದ್ದೇವೆ. ಆದ್ರೆ ನಾವು ಭೇಟಿಯಾದ ಕ್ಷಣ ಇದೆಯಲ್ಲ, ನಾವು ಕಾಲದಲ್ಲಿ ಹಿಂದಕ್ಕೆ ಪ್ರಯಾಣಿಸಿದಂತೆ ಭಾಸವಾಯಿತು. ಎಲ್ಲ ಒತ್ತಡ ಕೂಡ ಕಣ್ಮರೆಯಾಗಿ ಹೋಯ್ತು ತಾತ. ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಸಮಯ ಅಥವಾ ಸಂಬಂಧಗಳಲ್ಲಿ ಆಸಕ್ತಿನೇ ಇಲ್ಲ. ನಮ್ಮ ಕಾಲದಲ್ಲಿ ನಾವು ನಿಜವಾಗಿಯೂ ಪ್ರತಿ ಕ್ಷಣವನ್ನ ಸ್ನೇಹಿತರು ಮತ್ತೆ ಕುಟುಂಬದೊಂದಿಗೆ ಕಳೀತಾ ಇದ್ವಿ. ಈಗ ಯಾರಿಗೂ ಪರಸ್ಪರ ಸಮಯನೇ ಇಲ್ಲ ನೋಡು. ನಿಜನಾ ತಾತ? ಆಗ ನೀವೆಲ್ಲರೂ ಹೇಗೆ ಸಮಯ ಕಳೀತಾ ಇದ್ರಿ? ಓ ಲಕ್ಷ್ಮಿ, ನಾನು ಎಲ್ಲಿಂದ ಪ್ರಾರಂಭಿಸಬೇಕು? ಪ್ರತಿದಿನ ಸಂಜೆ ಬಸ್ಗಳು ಅಥವಾ ಸ್ಥಳೀಯ ರೈಲುಗಳಲ್ಲಿ ಮನೆಗೆ ಪ್ರಯಾಣಿಸುವಾಗ ನಾವು ಭಜನೆ ಅಥವಾ ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ವಿ, ಅಂತ್ಯಾಕ್ಷರಿ ಹಾಡ್ತಾ ಇದ್ವಿ, ಸುದ್ದಿಗಳನ್ನ ಚರ್ಚೆ ಮಾಡ್ತಾ ಇದ್ವಿ, ಕತೆಗಳನ್ನ ಹಂಚ್ಕೊಳ್ತಾ ಇದ್ವಿ. ಕೆಲವೊಮ್ಮೆ ಪರಸ್ಪರರ ಹೋರಾಟಗಳ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ. ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಂಡಾಗ ಸಾರ್ವಜನಿಕ ಸಾರಿಗೆಯೂ ಸಹ ಸಂತೋಷದ ಸವಾರಿ ತರನೇ ಭಾಸವಾಗ್ತಾ ಇತ್ತು ನೋಡು. ಆಗ ದಿನದ ಆಯಾಸ ಕೂಡ ಸರಳವಾಗಿ ಮಾಯ ಆಗ್ತಾ ಇತ್ತು. ಅಜ್ಜ, ನಿಜವಾಗಿಯೂ ಹಾಗೆ ಪ್ರಯಾಣಿಸುವುದನ್ನ ಆನಂದಿಸ್ತಾ ಇದ್ರಾ? ಅರೆ ಖಂಡಿತ. ಆದ್ರೆ ಕಾಲ ಕಳೆದಂತೆ ವಿಷಯಗಳು ಬದಲಾದವು. ಬಸ್ಗಳಿಂದ ಜನರು ಸ್ಕೂಟರ್ಗಳಿಗೆ ಮತ್ತೆ ನಂತರ ಕಾರುಗಳಿಗೆ ಬದಲಾದ್ರು.
ಪ್ರಯಾಣ ಆರಾಮದಾಯಕವಾಯಿತು, ಆದರೆ ಮಾನವ ಸಂಪರ್ಕದ ಆಸಕ್ತಿ ಮರೆಯಾಯಿತು. ಈಗ ನಾವು ಪರಸ್ಪರ ಮಾತನಾಡದೆ ವರ್ಷಗಳೇ ಕಳೆದಿದೆ. ಖಂಡಿತ ತಾತ, ನಿಜ ಹೇಳಿದ್ರಿ. ಈ ದಿನಗಳು, ತಿಂಗಳುಗಳು ಮತ್ತು ವರ್ಷಗಳು ನಮ್ಮ ಪ್ರೀತಿ ಪಾತ್ರರನ್ನ ಭೇಟಿಯಾಗದೆ ಕಳೆದು ಹೋಗ್ತಾ ಇದೆ ಮತ್ತು ಇದು ಒಂಟಿತನ ಮತ್ತು ಖಿನ್ನತೆಯನ್ನ ಹೆಚ್ಚಿಸ್ತಾ ಇದೆ. ನಿನಗ್ ಗೊತ್ತಾ ಲಕ್ಷ್ಮಿ, ಮನುಷ್ಯರಿಗೆ ವಯಸ್ಸಾದ ಹಾಗೆ ಉದ್ಯಾನವನದಲ್ಲಿ ತಮ್ಮ ಸಮವಯಸ್ಕರೊಂದಿಗೆ ಮಾತನಾಡೋದು ಅತ್ಯಂತ ಸಂತೋಷದಾಯಕವಾಗಿರುತ್ತೆ. ನಂತರ ದಿನದ ಉಳಿದ ಭಾಗದಲ್ಲಿ ಒಂಟಿತನ ಮೇಲ್ಗೈ ಸಾಧಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಜೀವನ ಸಂಗಾತಿ ಜೊತೆಗಿಲ್ಲದಿದ್ದಾಗ. ನೋಡು, ಕೆಲವೊಮ್ಮೆ ನನ್ಗನ್ಸುತ್ತೆ ಹಲವರಿಗೆ ಎಲ್ಲವೂ ಇರುತ್ತೆ, ಆದ್ರೆ ಹಂಚ್ಕೊಳ್ಳೋಕೆ ಯಾರೂ ಇರೋದಿಲ್ಲ. ನಿಮಗ್ ಗೊತ್ತಾ, ಒಳ್ಳೆ ಸುದ್ದಿ ಇದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಅಂತಹ ಸಂದರ್ಭಗಳಿಗೆ ಬಹು ಬೆಂಬಲ ವ್ಯವಸ್ಥೆಗಳನ್ನ ಒದಗಿಸುತ್ತಾ ಇದೆ. ಹಲವಾರು ಯೋಜನೆಗಳು ನಮ್ಮ ಹಿರಿಯ ನಾಗರಿಕರಿಗೆ ಜೀವನಾಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆಗಾಗ್ಗೆ ಮಕ್ಕಳು ಬೇರೆ ಬೇರೆ ನಗರಗಳಿಗೆ ಹೋದಾಗ ಅಥವಾ ಜೀವನ ಸಂಗಾತಿ ನಿಧನರಾದಾಗ ಒಂಟಿತನ ಅಸಹನೀಯವೆನಿಸಬಹುದು. ಆದ್ರೆ ಸಚಿವಾಲಯವು ಅಂತಹ ವ್ಯಕ್ತಿಗಳಿಗೆ ಸಮಾಲೋಚನೆ ಸೇವೆಗಳನ್ನ ಸಹ ನೀಡ್ತಾ ಇದೆ ತಾತ. ಓಹೋ, ಸಮಾಲೋಚನೆ ಒಂಟಿತನ ಅಥವಾ ಖಿನ್ನತೆಗೆ ಅದು ಹೇಗ್ ಸಹಾಯ ಮಾಡುತ್ತೆ? ತಾತ, ಇಲ್ ಕೇಳಿ. ಈ ಸಮಾಲೋಚನಾ ಅವಧಿಗಳನ್ನು ತಜ್ಞರು, ಮನೋವಿಜ್ಞಾನಿಗಳು, ಕ್ಲಿನಿಕಲ್ ಚಿಕಿತ್ಸಕರು ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರು ನಡೆಸ್ತಾರೆ. ವಾಸ್ತವವಾಗಿ ಇಂದು ನಾನು ಅದರಲ್ಲಿ ಒಬ್ರನ್ನ ನಿಮಗೆ ಪರಿಚಯಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ ಆರ್ ಮುತಾಲಿಕ್, ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಹಾಗೂ ಹಾನಗಲ್ ಶ್ರೀ ಕುಮಾರೇಶ್ವರ್ ಆಸ್ಪತ್ರೆ, ನವನಗರ, ಬಾಗಲಕೋಟೆ. ಇವತ್ತು ನಾನು ಹೇಳ ಬಯಸುವುದೇನು ಅಂತಂದ್ರೆ, ಈ ಖಿನ್ನತೆ, ಇಂಗ್ಲಿಷ್ ನಲ್ಲಿ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಈ ಸೀನಿಯರ್ ಸಿಟಿಸನ್ಸ್, ವಯಸ್ಸಾದ ವ್ಯಕ್ತಿಗಳು ಯಾವ ರೀತಿ ಖಿನ್ನತೆಗೆ ಒಳಗಾಗ್ತಾರೆ. ಇದಕ್ಕಿಂತ ಮೊದಲು ಈ ಆರೋಗ್ಯ ಅಂತಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೆಲ್ತ್ ಈಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ಅ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಆರೋಗ್ಯ ಅಂತಂದ್ರೆ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕವಾಗಿ ಚೆನ್ನಾಗಿರೋದು. ಕೇವಲ ಅನಾರೋಗ್ಯದಿಂದ ಬಳೋದು ಅಷ್ಟೇ ಆರೋಗ್ಯವಂತ ಅಲ್ಲ ಅಂತ ಹೇಳ್ತೀವಿ. ಸೊ ಈ ಮಾನಸಿಕ ಆರೋಗ್ಯನೂ ಕೂಡ ಬಹಳ ಮುಖ್ಯ. ಈ ಖಿನ್ನತೆ ಅಂತಂದ್ರೆ ಸತತವಾಗಿ 15 ದಿವಸಕ್ಕಿಂತ ಹೆಚ್ಚು ಯಾರು ಬೇಜಾರಾಗಿರ್ತಾರೆ, ಮುಂಚೆ ಇರುವಂಥ ಈ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಳೆದುಕೊಂಡಿರ್ತಾರೆ, ಆಮೇಲೆ ವಿಪರೀತವಾದ ಸುಸ್ತು, ನಿದ್ದೆ ಕಡಿಮೆ, ಹಸಿವು ಕಮ್ಮಿ, ಆಮೇಲೆ ಆತ್ಮಹತ್ಯೆ ವಿಚಾರಗಳು, ಆಮೇಲೆ ಅಸಹಾಯಕತೆ, ಆಮೇಲೆ ಒಂದು ಇದ್ದಕ್ಕಿಂತ ಒಂದು 5% ತೂಕ ಕಡಿಮೆ ಆಗುವುದು, ಆಮೇಲೆ ಬೇಗನೆ ಒಂದು 4 ಗಂಟೆಗೆ 5 ಗಂಟೆಗೆ ನಿದ್ದೆಯಿಂದ ಎಚ್ಚರ ಆಗಿಬಿಡೋದು, ಇದೆಲ್ಲನೂ ಕೂಡ ಈ ಒಂದು ಖಿನ್ನತೆಯ ಲಕ್ಷಣ. ಇದು ಸುಮಾರು ಒಂದು 10-15% ಈ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ, ವಯಸ್ಸಾದ ಜನಗಳಿಗೆ ಆಗುವಂಥ ಒಂದು ಕಾಯಿಲೆ. ಈ ಕಾಯಿಲೆ ನಾನಾ ಥರ ಕಾರಣಗಳಿಂದ ಬರುತ್ತೆ. ಅಂದರೆ ಒಂದು ಒಂಟಿತನ ಮತ್ತು ಈ ಜೆನೆಟಿಕ್ ತೊಂದರೆಗಳು, ಜೀನ್ಸ್ ಅಂತ ಏನು ಹೇಳ್ತೀವಿ ಅದರಿಂದ. ಅದಾದಮೇಲೆ ಈ ವೃತ್ತಿ ಜೀವನದಿಂದ ನಿವೃತ್ತಿ ಆದ ಮೇಲೆ ಬರುವಂಥದ್ದು ಒಂದು ಕಾಯಿಲೆ. ಆಮೇಲೆ ಕೆಲವೊಂದು ಸತಿ ಏನಾಗುತ್ತೆ, ಈ ಯಾವುದಾದ್ರೂ ಒಂದು ದೈಹಿಕ ಕಾಯಿಲೆಯಿಂದ ಬಳಲ್ತಾ ಇದ್ದರೂ ಕೂಡ ಖಿನ್ನತೆ ಆಗಬಹುದು. ಸೊ ಈ ವಯಸ್ಸಾದ ವ್ಯಕ್ತಿಗಳು ಒಂಟಿತನ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವಂಥ ಚಿಕಿತ್ಸೆ ಮತ್ತು ಸಮಾಲೋಚನೆ ಬಹುಮಟ್ಟಿಗೆ ಸಹಾಯಕವಾಗಬಹುದು. ಇಲ್ಲಿ ಕೆಲವು ದೃಷ್ಟಿಕೋನಗಳು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಈ ಪರಿಚಯ ಮತ್ತು ಸಹಾಯ. ಸಮಾಲೋಚನೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ನೆರವನ್ನು ನೀಡುತ್ತದೆ. ವಯಸ್ಸಾದ ವ್ಯಕ್ತಿಗೆ ತಮ್ಮ ಅನುಭವಗಳನ್ನು ಹಂಚಲು, ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಸಮಸ್ಯೆಗಳನ್ನು ಅನಾವರಣ ಮಾಡಲು ಅವಕಾಶ ನೀಡುವುದು ಅವರು ಒಂಟಿತನ ಹಾಗೂ ಖಿನ್ನತೆ ಕುರಿತು ಹೆಚ್ಚಿನ ಅರಿವು ಹೊಂದಲು ಸಹಾಯ ಮಾಡುತ್ತದೆ. ಈ ಚಿಂತನೆಗೆ ಸುಧಾರಣೆ, ನಿಬಂಧನಕಾರಿ ಚಿಂತನೆಗಳು ಮತ್ತು ಅವುಗಳು ಆರೋಗ್ಯಕ್ಕೂ ಹಾನಿಕರವಾಗಬಹುದು. ಸಮಾಲೋಚನೆ ಸಹಾಯದಿಂದ ಅವರು ಈ ಚಿಂತನೆಗಳನ್ನು ನಿವಾರಣೆ ಮಾಡಬಹುದು ಮತ್ತು ಅವರು ತಮ್ಮ ಇಚ್ಛೆಗಳು ಮತ್ತು ಭಾವನೆಗಳನ್ನು ಹೊರಹಾಕಲು ಪ್ರೇರಣೆಯನ್ನು
ಪಡೆಯುತ್ತಾರೆ. ಈ ಆನಂದಕರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸಂಪರ್ಕ ಇದು ಬಹಳ ಮುಖ್ಯ. ಸಮಾಲೋಚಕರು ಅವರು ತಲುಪಿದ ಪರಿಸ್ಥಿತಿಗೆ ಹೊಂದಿಕೊಂಡು ಹೊಸ ಚಟುವಟಿಕೆಗಳನ್ನು ಹಾಗೂ ಸಾಮಾಜಿಕ ಸಂಪರ್ಕಗಳನ್ನು ಪ್ರೋತ್ಸಾಹಿಸಬಹುದು. ಇದರ ಮೂಲಕ ಒಂಟಿತನವೂ ಕೂಡ ಕಡಿಮೆಯಾಗುತ್ತದೆ. 4ನೇದಾಗಿ ಈ ಆರೋಗ್ಯದ ಮೇಲೆ ಪರಿಣಾಮ. ಖಿನ್ನತೆ ಮತ್ತು ಒಂಟಿತನವು ದೇಹದ ಹಾಗೂ ಮಾನಸಿಕ ಆರೋಗ್ಯವನ್ನು ಹಾನಿ ಮಾಡಬಹುದು. ಈ ಸಮಾಲೋಚನೆ ಮತ್ತು ಸಮರ್ಥ ಚಿಕಿತ್ಸೆಯ ಮೂಲಕ ವಯಸ್ಸಾದ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಗೆ ಚಿತ್ತದೊಯ್ಯಬಹುದೆಂದು ಕಲಿಯಬಹುದು. ಇದರಿಂದಾಗಿ ಅವರ ಸಂಪೂರ್ಣ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. ನಂಬಿಕೆ ಮತ್ತು ಧೈರ್ಯ. ಈ ಸಮಾಲೋಚನೆ ಸಮಯದಲ್ಲಿ ವಯಸ್ಸಾದ ವ್ಯಕ್ತಿಗಳು ತಮ್ಮ ನಿರಾಶೆಯನ್ನು ಕೂಡ ಹಂಚಿಕೊಳ್ಳಬಹುದು ಮತ್ತು ಸಲಹೆಗಳಿಂದ ಧೈರ್ಯವನ್ನು ಪಡೆಯುತ್ತಾರೆ. ಅವರಿಗೆ ಹೊಸ ಸಮಾಧಾನವನ್ನು ಕಂಡುಹಿಡಿಯಲು ಅಥವಾ ಅವರ ನಂಬಿಕೆಯನ್ನು ಪುನಶ್ಚೇತನ ಮಾಡಲು ಸಹಾಯವಾಗುತ್ತದೆ. ಹೀಗಾಗಿ ಈ ಸಮಾಲೋಚನೆ ಮತ್ತು ಚಿಕಿತ್ಸೆ ಒಂಟಿತನ ಮತ್ತು ಖಿನ್ನತೆ ಎದುರಿಸಲು ಬಹುಮಾನವಾದ ಸಾಧನಗಳಾಗಿವೆ. ಇದರ ಜೊತೆ ನಾವು ಮಾತ್ರೆಗಳನ್ನು ಕೂಡ ಕೊಡ್ತೀವಿ. ಈ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಜನಗಳಿಗೆ ಏನು ಅನ್ನಿಸ್ತಾರೆ ಅಂತಂದರೆ, ಈ ಆಂಟಿ ಡಿಪ್ರೆಸೆಂಟ್ಸ್, ಈ ಖಿನ್ನತೆಗೆ ಮಾತ್ರೆಗಳನ್ನೇನು ಕೊಡ್ತಾರಲ್ಲ, ಅದು ಲೈಫ್ ಲಾಂಗ್ ತಗೋಬೇಕು, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಅನ್ನೋ ಒಂದು ಅಪನಂಬಿಕೆ ಇದೆ. ಇದು ಸುಳ್ಳು. ಇದು ನಿದ್ದೆ ಮಾತ್ರೆ ನಾವು ಅಕಸ್ಮಾತ್ ಒಂದು 15 ದಿವಸ ಅಥವಾ ಒಂದು ತಿಂಗಳಲ್ಲಿ ಏನು ಕೊಟ್ಟಿರ್ತೀವಿ, ಅದು ಪುನಃ ಪ್ರಿಸ್ಕ್ರಿಪ್ಷನ್ ಇರಲಾರ್ದೇ ಅದ್ರ ಪದೇ 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 ತೆಗೆದುಕೊಳ್ತಾ ಹೋಗ್ತಾರೆ. ಅದು ಅಡಿಕ್ಷನ್ ಮಾಡುವಂಥದ್ದು. ಆದ್ದರಿಂದ ವಿದೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್, ವೈದ್ಯರು ಕೊಡಲಾರ್ದೇ ಯಾವುದೇ ಕೆಮಿಸ್ಟ್ಗಳಿಂದ ಮಾತ್ರೆಯನ್ನು ತೆಗೆದುಕೊಳ್ಳಬೇಡಿ. ಆ್ಯಂಟಿ ಡಿಪ್ರೆಸೆಂಟ್ಸು ಅಡಿಕ್ಟಿವ್ ಅಲ್ಲ. ಅದು ಕೂಡ ಕೆಲವೊಂದು ಆ್ಯಂಟಿ ಡಿಪ್ರೆಸೆಂಟ್ಸ್ ಕೆಲಸ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 3 ರಿಂದ 4 ವಾರ ಆದರೂ ಟೈಮ್ ಕೊಡಬೇಕು. ಅಂದಮೇಲೆ ಇದು ಸಹಾಯವಾಗುತ್ತದೆ. ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ಹೇಳಬಯಸಬೇಕು ಅಂತಂದರೆ, ಈ ಮಾತ್ರೆಗಳೊಂದಿಗೆ ನಾನು ಹೇಳಿದ ಪ್ರಕಾರ ಆಪ್ತ ಸಮಾಲೋಚನೆ ಸಹಾಯವಾಗುತ್ತದೆ. ಅದ್ರ ಜೊತೆ ಈ ಒಂದು ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ಆಗ್ತಿದ್ರೆ ಒಂದು 30 ನಿಮಿಷದಲ್ಲಿ ಒಂದು 3 ಕಿಲೋಮೀಟರ್ ಬ್ರಿಸ್ಕ್ ವಾಕ್ ಆಗಿ ಮಾಡಬೇಕಾಗತ್ತೆ. ಫಾಸ್ಟ್ ನಡೆಯೋದನ್ನೇ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ಇದರಿಂದ ಈ ಎಂಡಾರ್ಫಿನ್ಸ್ ಅನ್ನೋ ಒಂದು ಬಿಡುಗಡೆ ಆಗುತ್ತೆ ಮೆದುಳಿಂದ. ಇವು ಏನಂತಾರೆ, ಹ್ಯಾಪಿ ಹಾರ್ಮೋನ್ಸ್ ಅಂತ. ಅದ್ರ ಜೊತೆಗೆ ಸಾಕಷ್ಟು ಯೋಗಗಳಿದ್ದಾವೆ. ಅದರಲ್ಲಿನೂ ಕೂಡ ಒಂದು ಸುದರ್ಶನ ಕ್ರಿಯಾ ಯೋಗ ಅಂತ ಇದೆ. ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅದನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಈ ಖಿನ್ನತೆಯಿಂದ, ಒಂಟಿತನದಿಂದ ದೂರವಾಗುವುದು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮನೋವಿಜ್ಞಾನಿಯ ಮಾತನ್ನ ಕೇಳಿದ್ರಲ್ಲ, ಅವರು ಜನರ ಮಾನಸಿಕ ಮತ್ತು ಭಾವನಾತ್ಮಕ ಹೋರಾಟಗಳನ್ನ ನಿವಾರಿಸಲು ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾನು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೇನೆ. ಅದು ಸರಿ ಲಕ್ಷ್ಮಿ. ಬೇರೆ ಯಾರು ನಮ್ಮ ಜೊತೆ ನಿಲ್ದೇ ಇದ್ದಾಗ ಕೆಲವು ವಿಶೇಷ ವ್ಯಕ್ತಿಗಳನ್ನ ದೇವರೇ ಆಶೀರ್ವಾದ ಮಾಡಿ ನಮ್ಮ ಜೀವನಕ್ಕೆ ಕಳಿಸ್ತಾರೆ. ಸರಿ ತಾತ, ಎಷ್ಟೋ ವೃದ್ಧರು ಒಂಟಿತನದಿಂದ ಬಳಲ್ತಾ ಇರ್ತಾರೆ ಅನ್ನೋ ಸುದ್ದಿನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಅವರ ಆರೋಗ್ಯ ಹದಗೆಡೋದ್ರಿಂದ ಅವರು ಚೇತರಿಸಿಕೊಳ್ಳೋದು ಇನ್ನಷ್ಟು ಕಷ್ಟಕರವಾಗುತ್ತೆ ಮತ್ತು ಕ್ರಮೇಣವಾಗಿ ಈ ಮಾನಸಿಕ ದೌರ್ಬಲ್ಯ ಅವರ ಇಡೀ ದೇಹದ ಮೇಲೆ ಪರಿಣಾಮ ಬೀರೋಕೆ ಪ್ರಾರಂಭವಾಗುತ್ತೆ ತಾತ. ಹೌದು ಲಕ್ಷ್ಮಿ. ನನ್ನ ಸ್ನೇಹಿತ ನರೇಶ್ ಅವರ ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ಅವರ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಾರಂಭ ಆಗಿದೆ. ಆದ್ರೆ ಅದಕ್ಕೂ ಮೊದಲು ಅವರ ಮಕ್ಕಳು ಅವರ ವೃತ್ತಿಯ ಅವಕಾಶಗಳನ್ನ ಹುಡುಕ್ತಾ ಅಮೆರಿಕಕ್ಕೆ ಹೋಗಿದ್ರು. ಆಗ ನರೇಶ್ ಖಿನ್ನತೆಗೆ ಒಳಗಾಗಿದ್ರು. ಅವರ ಹಸಿವು ಕಡಿಮೆ ಆಯಿತು. ಮತ್ತೆ ಅವರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲದೆ ಇರೋ ಕಾರಣ ಅವರ ಹೃದಯ ಸ್ಥಿತಿ ಹದಗೆಟ್ಟಿತ್ತು. ನೋಡು, ಈ ಕ್ಷೇಮ ಕಾರ್ಯಕ್ರಮಗಳ ಬಗ್ಗೆ ಯಾರಾದ್ರೂ ಅವರಿಗೆ ತಿಳಿಸಿದ್ರೆ ಬಹುಶಃ ಅವರು ಬೇಗನೆ ಚೇತರಿಸ್ಕೊಳ್ತಾ ಇದ್ರು. ಈಗ ಅವರ ಮಕ್ಕಳು ಅಮೆರಿಕಾದಲ್ಲಿ ಅವರ ಸುತ್ತಲೂ ಇದ್ರು. ಅವರು ಇನ್ನೂ ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟೇ ದೂರ ಹೋದ್ರೂ ಮನೆನೇ. ಹವಾಮಾನ, ಆಹಾರ, ಭಾಷೆ, ಇಲ್ಲಿನ ಎಲ್ಲವೂ ನಮ್ಮ ಜೊತೆ ಆಳವಾಗಿ ಸಂಪರ್ಕ ಹೊಂದಿದೆ. ಆದ್ರೆ ನೋಡು, ಅವ್ರು ಇನ್ನೂ ಖಿನ್ನತೆಯಿಂದ ಹೊರ ಬಂದಿಲ್ಲ. ಈ ಬಾರಿ ಆದ್ರೂ ಅವನು ಅದನ್ನ ಜಯಿಸೋದಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ತಿಳಿತಾ ಇಲ್ಲ. ತಾತ, ಧ್ಯಾನ ಇದೆಯಲ್ಲ, ನಮ್ಮನ್ನ ನಾವು ಆರೋಗ್ಯವಾಗಿರಿಸಿಕೊಳ್ಳೋಕೆ ಮತ್ತು ನಮ್ಮ ಮನಸ್ಸನ್ನ ಶಾಂತವಾಗಿಡೋಕೆ ಒಂದು ಉತ್ತಮ ಮಾರ್ಗ ಅಂತ ನಿಮ್ಗೆ ತಿಳಿದಿದ್ಯಾ? ಲಕ್ಷ್ಮಿ, ಧ್ಯಾನವನ್ನ ಸರಿಯಾಗಿ ಅಭ್ಯಾಸ ಮಾಡಿದಾಗ ಮಾನಸಿಕ ಆರೋಗ್ಯವನ್ನ ಹೆಚ್ಚು ಬಲಪಡಿಸುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಒಂಟಿತನವನ್ನ ತಡೆಯುತ್ತೆ. ಮತ್ತೆ
ನಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗತ್ತೆ. ವಾಸ್ತವವಾಗಿ 60 ವರ್ಷದ ನಂತರ ನಿವೃತ್ತಿ ಯೋಜನೆ ಕಡ್ಡಾಯವಾಗಿರ್ಬೇಕು ಅಂತ ನಾನ್ ನಂಬ್ತೀನಿ. ಯಾಕಂದ್ರೆ ನೀವು ನಿಮ್ಮ ಮನಸ್ಸಿಗೆ ಗಮನ ಕೊಡದಿದ್ರೆ ನೀವು ನಿಮ್ಮ ದೈಹಿಕ ಆರೋಗ್ಯವನ್ನ ಕಳೆದುಕೊಳ್ಬಹುದು. ಹೌದು ತಾತ, ನಿಜವಾಗ್ಲೂ ಸರಿಯಾಗಿ ಹೇಳಿದ್ರಿ. ಅಷ್ಟೇ ಅಲ್ಲ ಲಕ್ಷ್ಮಿ, ಧ್ಯಾನದ ಜೊತೆಗೆ ಯೋಗ ಕೂಡ ನಮ್ಮ ಜೀವನಕ್ಕೆ ಶಕ್ತಿ ಮತ್ತೆ ಮಾರ್ಗದರ್ಶನ ನೀಡುತ್ತೆ. ವಯಸ್ಸಿನ ಹೊರತಾಗಿನೂ ಕೂಡ ಯೋಗ ಮತ್ತೆ ಧ್ಯಾನ ಎಲ್ಲರಿಗೂ ಅವಶ್ಯಕ. ನಿಜ ತಾತ, ನೀವು ತುಂಬಾ ಬುದ್ಧಿವಂತರು. ನಾವು ಯೋಗ ಮತ್ತು ಧ್ಯಾನದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಕೆ ಏಕೆ ಪ್ರಯತ್ನ ಮಾಡಬಾರ್ದು? ತಜ್ಞರಿಂದ ಈ ಬಗ್ಗೆ ತಿಳಿದುಕೊಳ್ಳೋಣವಾ ತಾತ? ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಧ್ಯಾನದ ಮುಖಾಂತರ ತಮ್ಮ ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬಾಗಲಕೋಟೆಯ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಶ್ರೀ SK ಕುಪ್ಪಸ್ತ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದ್ರೆ ಕೇಳೋಣ. ನಮಸ್ತೆ ಸರ್, ಹೇಳಿ ಸರ್, ಯೋಗ ಮತ್ತು ಧ್ಯಾನ ಇದರಿಂದ ತಮ್ಮ ಮಾನಸಿಕ ಸ್ಥಿತಿಯನ್ನ ಅಥವಾ ಆರೋಗ್ಯ ಸ್ಥಿತಿಯನ್ನ ಸದೃಢವಾಗಿ ಯಾವ ರೀತಿಯಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ ಸರ್? ಇಲ್ಲಿ ಏನದ ಅಂದ್ರೆ, ಎಲ್ಲೇ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ ನಾವು, ವಯಸ್ಸಾಗುವಿಕೆ, ಸಾಮಾನ್ಯವಾಗಿ 60 ವರ್ಷ ಆದ ನಂತರ ವಯಸ್ಸಾಗುವಿಕೆ ಹೇಳ್ತೀವಿ. ಅವಾಗ ಅವ್ರಿಗೆ ಆದಂತ ಕೆಲವು ಸಮಸ್ಯೆಗಳು ಬರುತ್ತೆ. ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಅಂತೀವಿ, ಆಸ್ಟಿಯೋಪೊರೋಸಿಸ್ ಅಂತೀವಿ, ಸೊ ಮರೆವು ಅಂತ ಹೇಳ್ತೀವಿ. ಮತ್ತೆ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್ಗಳು ಇವೆಲ್ಲ ಇರುತ್ತೆ. ಅದ್ರ ಜೊತೆಗೆ ಕೆಲವು ಸಲ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ಕಾರಣಕ್ಕೆ ಕೆಲವು ಸಲ ಖಿನ್ನತೆ ಹೇಳುದು, ಡಿಪ್ರೆಷನ್. ಸೊ ಮನೆ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಇಂಥ ಸಮಸ್ಯೆಗಳ ಕಾರಣ ಕೆಲವು ಸಲ ಖಿನ್ನತೆ, ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಯೂಶುವಲಿ ನಮ್ದು ಕ್ಲಾಸಿಗೆ ಬರೋವ್ರಿಗೆ ಮೇನ್ ಅಪ್ಪ ಅಂದ್ರೆ ನಮ್ದು ಬ್ರೀದಿಂಗ್ ಎಕ್ಸರ್ಸೈಸಸ್ ಮತ್ತು ಪ್ರಾಣಾಯಾಮ. ಸೊ ಅವು ಹೆಚ್ಚು ನಮ್ಮ ಸಹಾಯಕ್ಕೆ ಬರುತ್ತೆ ಇಂಥ ಸಂದರ್ಭ, ಇಂಥ ಕೇಸಸ್ಗಳನ್ನು ನಮ್ಗೆ ಹ್ಯಾಂಡಲ್ ಮಾಡಬೇಕು. ಇವೆಲ್ಲ ಸಮಸ್ಯೆ, ಬ್ರೀದಿಂಗ್ ಎಕ್ಸರ್ಸೈಸ್ ಪ್ರಾಬ್ಲಮ್ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, BP ಇರ್ಬೋದು. 90% ಆಫ್ ದೀಸ್ ಪ್ರಾಬ್ಲಮ್ಸ್ ದ ರೂಟ್ ಕಾಸ್ ಇಸ್ ಮೈಂಡ್. ಸೊ ಮನಸ್ಸೇ ಮೂಲ ಕಾರಣ ಅಂತ ಹೇಳೋದು. ಒಂದ್ಸಲ ಮನಸ್ಸು ನಾವು ಕಾಮ್ ಅಂಡ್ ಕ್ವೈಟ್ನೆಸ್ಗೆ ಒಯ್ಲಿಕ್ಕೆ ಸಾಧ್ಯ ಆಯಿತು, ಅವಾಗ ಇವುಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಇಂಥ ಕೇಸ್ಗಳಲ್ಲಿ ವಿ ಪ್ರಿಫರ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಮತ್ತು ಪ್ರಾಣಾಯಾಮ. ಸೊ ಅದ್ರ ಜೊತೆಗೆ ಸೊ ಕೆಲವು ಸೌಂಡ್ ವೈಬ್ರೇಷನ್ಸ್ ಹೇಳ್ತೀವಿ, ಭ್ರಾಮರಿ ಪ್ರಾಣಾಯಾಮ, ಎಸ್ಪೆಷಲಿ ಭ್ರಾಮರಿ ಪ್ರಾಣಾಯಾಮ, ಸೊ ಉಜ್ಜಾಯಿ ಪ್ರಾಣಾಯಾಮ, ಇವು ಹೆಚ್ಚು ಸಹಾಯಕ್ಕೆ ಬರುತ್ತೆ. ಅದ್ರದ್ದು ವೈಬ್ರೇಷನ್ಸ್ ಇಡೀ ಶರೀರದ ಮೇಲೆ ಆಗತ್ತೆ. ಅದ್ರ ಜೊತೆಗೆ ದಿವಸ ಕ್ಲಾಸ್ನಲ್ಲಿ ನಮ್ದು ಇರುತ್ತೆ ಕಲ್ಚರಿಂಗ್ ದ ಮೈಂಡ್ ಅಂತ ಹೇಳೋದು, ಮನಸ್ಸಿಗೆ ಒಂದು ಸಂಸ್ಕಾರ ಕೊಡೋದು. ಕೆಲವು ಸಲ ಅವ್ರ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿರ್ತೀವಿ, ಮಾಡಿ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ನಮ್ದು ಯೋಗ ಆಕ್ಟಿವಿಟಿ. ಅವ್ರಗಡೆ ಕೂತು ಅವ್ರ ಸಮಸ್ಯೆಗಳು ಏನಂತ ಕೇಳಿ ಆ ಸಮಸ್ಯೆಗಳಿಗೆ ಅವರೆಲ್ಲ ಒಂದು ಆತ್ಮವಿಶ್ವಾಸ ತುಂಬುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಯೋಗ ಅಂದುಕೊಳ್ಳಿ ಕೆಲವು ಆಸನಗಳನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ನಾವು. ಈಗ ಆರ್ಥ್ರೈಟಿಸ್ ಸಮಸ್ಯೆಗಳವ, ಸಂದು ನೋವುಗಳವ, ಸೊ ಇವೆಲ್ಲಕ್ಕೆ ಕೆಲವು ಆಸನಗಳನ್ನು ಮಾಡಬೇಕಾಗುತ್ತೆ. ಸಿಂಪಲ್ ಅವ್ರಿಗೆ ಎಷ್ಟು ಸಾಧ್ಯನೆಯೋ. ಕೆಲವು ಜನ ಇರ್ತಾರೆ ಕೆಳಗೆ ಕೂಡ್ಲಿಕ್ಕೆ ಬರಲ್ಲ ಅಂತಾರೆ, ಅಂಥವ್ರಿಗೆ ಕುರ್ಚಿ ಮೇಲೆ ಕೂತು ಸಹಿತ ಮಾಡಲಿಕ್ಕೆ ಸಾಧ್ಯ ಇದೆ ಕೆಲವು ಆಸನಗಳನ್ನು. ಸೊ ಅಂದರೆ ಕೀಲಗಳ ಸಡಿಲತೆ ಆಗಬೇಕು, ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಹೋಗಬೇಕು. ಅಂಥ ಕೆಲವು ಸಿಂಪಲ್ ಆಸನಗಳು, ಅದನ್ನೇ ಪಾದಹಸ್ತಾಸನ ಇರ್ಬೋದು, ಅರ್ಧಚಕ್ರಾಸನ ಇರ್ಬೋದು, ಉಷ್ಟ್ರಾಸನ ಇರ್ಬೋದು, ಪಶ್ಚಿಮೋತ್ಥಾನಾಸನ ಇರ್ಬೋದು, ಎಸ್ಪೆಷಲಿ ಅರ್ಧ ಮತ್ಸ್ಯೇಂದ್ರಾಸನ. ಈ ಕೆಲವು ಕೇಸುಗಳಲ್ಲಿ ಡಯಾಬಿಟಿಸ್ ಕೇಸಸ್ಗಳು ಬರ್ತಾವೆ. ಅಂತಹ ಕೇಸಸ್ಗಳಲ್ಲಿ ಈ ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ ನಮ್ದು ಪ್ಯಾಂಕ್ರಿಯಸನ್ನು ಆಕ್ಟಿವೈಸ್ ಮಾಡಿ ಇನ್ಸುಲಿನ್ ಸ್ರಾವ ಸರಿ ಮಾಡಲಿಕ್ಕೆ ಇವೆಲ್ಲ ಸಹಾಯಕ್ಕೆ ಬರುತ್ತೆ. ಅದಕ್ಕೆ ಕೆಲವು ಆಸನಗಳನ್ನು ಸಹಿತ ಅಂಥವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಕ್ಲಾಸಿಗೆ ಬರೋರು ಮೊನ್ನೆ ನಮ್ಮದು ಇತ್ತೀಚೆಗೆ ಮಾಡಿದ್ದು ನೋಡ್ಬೋದು. ಇವನ್ನ ಅವರು ನಾವು ಹೇಳ್ತೀವಿ ಎಂಜಿನ್ ದೌಡ್, ಅದರಲ್ಲಿ ಸಹಿತ ಜೋರ್ದಾರ ರನ್ನಿಂಗ್ ಮಾಡಿದ್ದಾರೆ ವಯಸ್ಸಾದವರು ಸಹಿತ, ಜಂಪಿಂಗ್ ಮಾಡಿದ್ದಾರೆ ಅಂಥ ಕೇಸುಗಳನ್ನು. ಅದಕ್ಕೆ ಭಸ್ತ್ರಿಕಾ ಇರ್ಬೋದು, ಭ್ರಾಮರಿ ಪ್ರಾಣಾಯಾಮ ಇರ್ಬೋದು, ಉಜ್ಜಾಯಿ ಇರ್ಬೋದು, ಮತ್ತು ಎಸ್ಪೆಷಲಿ ಅನುಲೋಮ ವಿಲೋಮ ಪ್ರಾಣಾಯಾಮಗಳ ಸೊ ನಮ್ಮ ಮನಸ್ಸಿನ ಶಾಂತತೆಗೆ ಸಹಾಯಕ್ಕೆ ಬರುತ್ತೆ. ಅದ್ರ ಜೊತೆಗೆ ಧ್ಯಾನ ಹೇಳ್ತೀವಿ ನಾವು. ಸೊ ಧ್ಯಾನ ಸಿಂಪಲ್ ಧ್ಯಾನ, ಅದೇ ಭಾಳ ಕಷ್ಟಕರ ಅಂತೇನಿಲ್ಲ. ಎಸ್ಪೆಷಲಿ ನಾವು ಮಾಡೋದು ಪ್ರಾಣ ಧ್ಯಾನ ಅಥವಾ ಶ್ವಾಸ ಧ್ಯಾನ ಹೇಳೋದು. ಇಮಿಡಿಯೇಟ್ಲಿ ನಮ್ದು ಕ್ಲಾಸಿನ ಒಂದು ಮುಕ್ತಾಯಕ್ಕಿಂತ ಮೊದಲೇ ಧ್ಯಾನದ ಸ್ಥಿತಿಗೆ ಹೋಗ್ತಾರೆ. ಸೊ ಜಸ್ಟ್ ವಿ ಟೆಲ್ ದೆಮ್ ಕೌಂಟ್ ಯುವರ್ ಬ್ರೀದಿಂಗ್, ನಾರ್ಮಲ್ ಬ್ರೀದಿಂಗ್ನಲ್ಲೇ ಕೌಂಟ್ ಮಾಡ್ರಿ. ಸೊ ನಾರ್ಮಲ್ ಬ್ರೀದಿಂಗ್ ಕೌಂಟ್ ಮಾಡ್ತಾ ಮಾಡ್ತಾ ಸೊ ವ್ಯಕ್ತಿ ಒಂದು ಸಾವಧಾನ ಸ್ಥಿತಿಗೆ ಹೋಗ್ತಾನೆ, ಒಂದು ಥಾಟ್ಲೆಸ್ ಸಿಚುವೇಶನ್ ಹೇಳೋದು. ಸೊ ಮನಸ್ಸಿನಲ್ಲಿ ನೆಗೆಟಿವ್ ಥಿಂಕಿಂಗ್ಗಳಿದೆ
ಕೆಲವು ವಿಚಾರಗಳಿದೆ, ತನ್ನ ಪಾಡಿ ತಾನು ಹೊರಗೆ ಹೋಗ್ಬಿಡುತ್ತೆ. ಸೊ ಉಸಿರಾಟದ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದು ತನ್ನ ಪಾಡಿ ತಾನು ಹೊರಗಡೆ ಹೋಗುತ್ತೆ. ಅದರ ಜೊತೆಗೆ ಧ್ಯಾನದಲ್ಲಿ ವೇರಿಯಸ್ ಟೈಪ್ ಆಫ್ ಟೆಕ್ನಿಕ್ಸ್ಗಳವ. ವಿ ಆರ್ ಯೂಸಿಂಗ್ ನ್ಯೂರಲ್ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಇನ್ NLP ಅಂತ ಹೇಳ್ತೀವಿ. ಆ NLPಯ ಕ್ರಿಯೆಗಳನ್ನು ನಾವು ಉಪಯೋಗ ಮಾಡ್ತೀವಿ. ಸೊ ಧ್ಯಾನದಲ್ಲೇ ಕೆಲವು ಭಾಗಗಳು. ಸೊ ಆ ವ್ಯಕ್ತಿಗಳಲ್ಲಿ ಕೆಲವು ಸಲ ಶರೀರದಲ್ಲಿ ವೈಬ್ರೇಷನ್ಸ್ ಇದೆ, ನಡುಕ ಇದೆ, ಆತಂಕ ಇದೆ, ಎಂಗ್ಸೈಟಿ ಇದೆ. ಕಾರಣ ಏನೋ, ವಾಟ್ ಇಸ್ ದ ರೂಟ್ ಕಾಸ್? ಅದೆಲ್ಲ ಹೋಗಬೇಕಾದ್ರೆ ಕೆಲವು NLP ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಆ ನೆಗೆಟಿವಿಟಿಯನ್ನು ಹೊರಗೆ ಹಾಕೋ ಕೆಲಸ ಆಗಬೇಕಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಹಾಕಿ ನೆಗೆಟಿವ್ ಥಿಂಕಿಂಗ್ ಹೊರಗಡೆ ಹೋಗೋದು, ಆ ಕೆಲಸನೂ ಯೋಗದಲ್ಲಿ ನಡೆಯುತ್ತೆ. ಅದಕ್ಕೆ ಯೋಗ ಅಂದ್ಕೊಳ್ಳಿ ಬರೀ ಆಸನಗಳೇ ಯೋಗ ಅಲ್ಲ, ಅಥವಾ ಬರೀ ಪ್ರಾಣಾಯಾಮನೇ ಅಲ್ಲ. ಸೊ ಅದ್ರ ಜೊತೆಗೆ ಮಾನಸಿಕವಾಗಿ ನಮ್ದು ಕೆಲಸ ಏನದ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಒಬ್ಬ ವ್ಯಕ್ತಿಯನ್ನ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ದ ಸೈಕಲಾಜಿಕಲ್ ವೇ, ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡೋದು. ಅವನ ಬಿಹೇವಿಯರ್ ಚೇಂಜ್ ಆಗಬೇಕು, ನಡವಳಿಕೆ ಚೇಂಜ್ ಆಗಬೇಕು. ಕೆಲಸ ಎಂಥ ಕೆಲವು ಕೇಸಸ್ ಬರುತ್ತೆ, ನಾವು ಹೇಳ್ತೀವಿ ಡಿಮ್ನೇಷಿಯಾ ಅಥವಾ ಮರೆವಿನ ಕಾಯಿಲೆ ಇದ್ದವರು ಇರ್ತಾರೆ. ಅಂತಲೇ ಆ್ಯಕ್ಚುಲಿ ಬ್ರೈನ್ ಆಕ್ಟಿವಿಟಿ ಶುಡ್ ಬಿ ಮೋರ್. ಸೊ ಆಗಬೇಕಾಗುತ್ತೆ. ಅಂಥ ಕೇಸ್ನಲ್ಲಿ ಪಾದಹಸ್ತಾಸನ ಇರ್ಬೋದು, ಶಶಾಂಕಾಸನ ಇರ್ಬೋದು, ಹಲಾಸನ ಇರ್ಬೋದು. ಅದರ ಮುಖಾಂತರ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ವರ್ಗಾವಣೆ ಆಗೋ ಕೆಲಸ ಆಗಬೇಕಾಗುತ್ತೆ. ಆವಾಗ ಅವರಲ್ಲಿ ಆಕ್ಟಿವ್ನೆಸ್ ಬೆಳೆಯುತ್ತೆ. ಇಂಥ ಬೇರೆ ಬೇರೆ ಕ್ರಿಯೆಗಳಿಂದ ಹಿರಿಯ ನಾಗರಿಕರಿಗೆ ಹೆಚ್ಚು ಶ್ರಮ ಆಗಲಾರ್ದೇನೆ ಕೆಲವು ಆಸನಗಳ ಪ್ರಾಣಾಯಾಮ ಧ್ಯಾನದ ಮುಖಾಂತರ ಅವರಿಗೆ ಸರಿಯಾಗಿ ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು. ತಾತ, ಯೋಗ ಮತ್ತು ಧ್ಯಾನದ ಕುರಿತಾಗಿ ತಜ್ಞರಿಂದ ಮಾಹಿತಿಯನ್ನ ಕೇಳಿದ್ವಿ ಅಲ್ವಾ? ಜೀವನವನ್ನ ಸರಿಯಾದ ಮಾರ್ಗದಲ್ಲಿಡೋಕೆ ಯೋಗ ಮತ್ತು ಧ್ಯಾನ ಎಷ್ಟು ಅಗತ್ಯ ಅಂತ ನೀವು ನೋಡಿದ್ದೀರಾ. ಮನಸ್ಸು ಮತ್ತು ಮೆದುಳು ಶಾಂತಿಯುತವಾಗಿ ಕಾರ್ಯನಿರ್ವಹಿಸಿದಾಗ ಜೀವನವು ಸರಾಗವಾಗಿ ಮುಂದುವರಿಯುತ್ತೆ. ಸರಿಯಾದ ವೇಗ ಮತ್ತು ಮೈಲೇಜ್ ಹೊಂದಿರುವ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಕಾರಿನಂತೆ. ವಾವ್, ನೀನು ಎಂಜಿನಿಯರಿಂಗ್ ನಂತೆ ಮಾತಾಡ್ತಾ ಇದೀಯಾ. ಅಂದ್ರೆ ಜೀವನದ ಎಂಜಿನಿಯರ್. ಧನ್ಯವಾದ ತಾತ. ನಮ್ಮ ಎಲ್ಲ ಕೇಳುಗರು ಈ ಬಗ್ಗೆ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಒಂಟಿತನಕ್ಕೆ ಉತ್ತಮ ಒಡನಾಡಿ ಅಂದ್ರೆ ಯೋಗ ಮತ್ತು ಧ್ಯಾನ. ಹೌದು ಲಕ್ಷ್ಮಿ, ನಾನು ಶೀಘ್ರದಲ್ಲೇ ನನ್ನ ಸ್ನೇಹಿತರ ಜೊತೆಗೆ ಸಭೆಯನ್ನು ಕರಿತೀನಿ, ಮತ್ತೆ ಈ ಎಲ್ಲ ಅಮೂಲ್ಯ ಮಾಹಿತಿಗಳನ್ನ ಹಂಚ್ಕೊಳ್ತೀನಿ. ಇದು ತುಂಬಾ ದೊಡ್ಡದಾದ್ರೂ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುವ ಸಮಸ್ಯೆ ಆಗಿದೆ, ಮತ್ತು ಈಗ ಅದನ್ನ ಎಷ್ಟು ಸುಲಭವಾಗಿ ಪರಿಹರಿಸಬಹುದು ಅಂತ ನಮಗೆ ತಿಳಿದಿದೆ. ನಮಸ್ತೆ, ನಾನು ಡಾಕ್ಟರ್ ಸಚಿನ್ ದೇಸಾಯಿ, ಪ್ರೊಫೆಸರ್, ಸಮುದಾಯ ಆರೋಗ್ಯ ವಿಭಾಗ ಮತ್ತು ಹಿರಿಯ ನಾಗರಿಕರ ಕ್ಲಿನಿಕ್, ಕುಮಾರೇಶ್ವರ್ ಹಾಸ್ಪಿಟಲ್, ಬಾಗಲಕೋಟೆ. So to address the common morbidities, there are 3 different types of morbidities that you would see in an elderly. One, because of the physiological changes. ವಯಸ್ಸಿನ ಪ್ರಕಾರದಲ್ಲಿ ಆಗುವ ಬದಲಾವಣೆಗಳನ್ನು ನಾವು ನೋಡಬಹುದು. ಅದೇನಂತಂದ್ರೆ ಮರು ಆಗುವುದು ಅಥವಾ ದಿನನಿತ್ಯದ ಕಾರ್ಯದಲ್ಲಿ ಅಡಚಣೆ ಆಗುವುದು. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ನೆಸ್ ಅಂದ್ರೆ ಕ್ಯಾನ್ಸರ್ಸ್ ಇರಲಿ ಅಥವಾ ಆಸ್ಟಿಯೋಪೊರೋಸಿಸ್ ಇರಲಿ, ಇದರಿಂದ ಉಂಟಾಗುವ ಕಾಯಿಲೆಗಳು ಕೂಡ ನಾವು ನೋಡಬಹುದು. ಫಾಲ್ಸ್ ಆಗ್ಬೋದು, ಫ್ರಾಕ್ಚರ್ಸ್ ಆಗ್ಬೋದು, ಗೇಟ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಸ್ಟ್ರೇಟ್ ನಡೀತಾ ಹೋಗ್ತಾ ಇದ್ದಾಗ ಒಮ್ಮೆ ಜೋಲಿ ಹೋಗಿ ಬೀಳುವುದು, ಅದರಿಂದ ಬಿದ್ದು ಫ್ರಾಕ್ಚರ್ ಆಗುವುದು, ಇವೆಲ್ಲನೂ ಕೂಡ ನಾವು ನೋಡಬಹುದು. ಇದು ಅಷ್ಟೇ ಅಲ್ಲದೆ ಬೇರೆ ಕಾಯಿಲೆ ಸ್ವರೂಪ ಎಂದರೆ ಮಧುಮೇಹ, ಆಮೇಲೆ ರಕ್ತದ ಒತ್ತಡ ಜಾಸ್ತಿ ಆಗುವುದು, ಆಮೇಲೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಸ್ಟ್ರೋಕ್, ಹಲವಾರು ಕಾಯಿಲೆಗಳನ್ನು ನಾವು ಕೂಡ ನೋಡಬಹುದು. ಸೊ ಈ 3 ಪ್ರಕರಣದಲ್ಲಿ ನಾವು ಕಾಯಿಲೆಗಳನ್ನು ನೋಡಬಹುದು. ಜೀರಿಯಾಟ್ರಿಕ್ ಜಾಯಂಟ್ಸ್ ಎಂದು 5 ಕಾಯಿಲೆಗಳನ್ನು ನಾವು ನೋಡಬಹುದು. ಡಿಪ್ರೆಷನ್, ಡಿಮೆನ್ಷಿಯಾ, ಕೇರ್ ಗಿವರ್ ಬರ್ಡನ್, ಇನ್ಕಾಂಟಿನೆನ್ಸ್ ಮತ್ತು ಫಾಲ್ಸ್ ಫ್ರಾಕ್ಚರ್ಸ್. ಈಗ ಹೇಗೆ ನಾವು ನಾನ್ ಫಾರ್ಮಕಾಲಜಿಕಲ್ ಇಂಟರ್ವೆನ್ಷನ್ಸ್ ದಿಂದ ಇವೆಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದು? ಎಲ್ಲಕ್ಕಿಂತ ಪ್ರಮುಖವಾಗಿ ವಯಸ್ಸಿನ ತಕ್ಕಂತೆ ಆಗುವ ಕಾಯಿಲೆಗಳು, ಫಿಸಿಯೋಲಾಜಿಕಲ್ ಚೇಂಜಸ್ ಏನ್ ಆಗಿ ಇನ್ ದ ಲಾಂಗ್ ರನ್ ಕ್ರಾನಿಕ್ ಸ್ಟೇಟ್ ಬಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ಬೋದು, ಬೋನ್ ಮಿನರಲೈಸೇಷನ್ ಎಫೆಕ್ಟ್ ಆಗ್ಬೋದು. ಅದರಿಂದ ಅವರು ಜೋಲಿ ಹೋಗಿ ಮಸಲ್ ದಲ್ಲಿ ವೀಕ್ನೆಸ್, ಸಾರ್ಕೋಪಿನಿಯಾ ಅಂತ ಬರ್ತದೆ. ಇವು ಎಲ್ಲ ಆದ್ಮೇಲೆ ದಿನನಿತ್ಯದಲ್ಲಿ ಅವರು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಕೂಡ ಬಿದ್ದು ಫ್ರಾಕ್ಚರ್ ಆಗಿ ಅದು ಒಂದು ಬೇರೆ ಕಾಂಪ್ಲಿಕೇಶನ್ ಆಗ್ಬೋದು. ಸೊ ಇದನ್ನು ನಾವು ಪ್ರಿವೆಂಟಿವ್ ಮೆಜರ್ಸ್ ಆಗಿ ಮೊದಲೇ ನಾವು ಕ್ಯಾಲ್ಸಿಯಂ ಮೆಟಬಾಲಿಸಮ್ ಕರೆಕ್ಟ್ ಮಾಡಿದ್ರೆ ಅಥವಾ
ವಿಟಮಿನ್ B12 ಅಥವಾ ಯೋಗ, ಎಕ್ಸಸೈಸ್, ಪ್ರಾಣಾಯಾಮ, ಇದರಿಂದ ನಾವು ನಮ್ಮ ಎಲೆಕ್ಟ್ರೋಲೈಟ್ಸ್, ನಮ್ಮ ಆಸಿಡ್ ಬೇಸ್ ಬ್ಯಾಲೆನ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ನಾವು ಆಹಾರ ಮೂಲಕ ಇದನ್ನ ಸೇವನೆ ಮಾಡಿ ಇವೆಲ್ಲನೂ ನಾವು ನಾರ್ಮಲ್ಗೆ ತರಬಹುದು. ಸೊ ಈಗ ಒಂದು ಮನುಷ್ಯ ಆರಾಮಾಗಿರ್ಬೇಕಂತಂದ್ರೆ ಇಟ್ಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್ ರಿಸ್ಕ್ ಫ್ಯಾಕ್ಟರ್ಸ್ ದಟ್ ಆರ್ ದೇರ್. ಡಯಟ್ ಅಂಡ್ ನ್ಯೂಟ್ರಿಷನ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ನಿದ್ರೆ ಮತ್ತು ಸರ್ಕಾಡಿಯನ್ ರಿದಮ್ ಇರ್ಬೋದು, ಲೈಫ್ ಸ್ಟೈಲ್ ಪ್ಯಾಟರ್ನ್ ಇರ್ಬೋದು, ಎಕ್ಸಸೈಸ್, ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಸಜೆಷನ್ ಇವೆಲ್ಲ ಮಾಡಬೇಕು. ಅದಾದ್ಮೇಲೆ ಸ್ಟ್ರೆಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌ ಟು ಅಡ್ರೆಸ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ನಾಟ್ ಕನ್ಸಿಡರಿಂಗ್ ಇಟ್ ಆಸ್ ಅ ನಾರ್ಮಲ್ ಏಜಿಂಗ್ ಫಿನಾಮಿನಾ, ಬಟ್ ಅಡ್ರೆಸಿಂಗ್ ಇಟ್ even the smallest of the change as an important risk factor for a long term illness. ಸೊ ಇದನ್ನ ನಾವು ಮೊದಲೇ ತಡೆಗಟ್ಟಿದ್ರೆ ಅದರ ಮುಂದೆ ಆಗುವ ಕಾಯಿಲೆ ಸ್ವರೂಪಗಳನ್ನು ನಾವು ತಡೆಗಟ್ಟಬಹುದು. ಸೊ ಇದರಿಂದ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಎಂಬುದು ದಿಸ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್, ವೇರ್ ಮಲ್ಟಿ ಡಿಸಿಪ್ಲಿನರಿ ಮೆಡಿಕಲ್ ಫ್ಯಾಟರ್ನಿಟಿ, ಡೆಂಟಲ್ ಫ್ಯಾಟರ್ನಿಟಿ, ನರ್ಸಿಂಗ್ ಫ್ಯಾಟರ್ನಿಟಿ, ಆಯುಷ್ ಅಂಡ್ ಆಲ್ ಯೋಗ, ಮೆಡಿಟೇಷನ್, then pranayama are all wings of one bird, or you can say that all feathers of one wing. When all together are functioning in unison, then the bird can fly to optimum, or the elderly can live his life gracefully. So multidisciplinary and multi-domain approach is addressing these would be the key issue. ಇನ್ನೊಂದು ವಿಷಯ ಕೂಡ ನಾನು ಹೇಳ್ಬೇಕಂತೀನಿ. ನಾನು ಸರ್ ಸ್ಟೂಡೆಂಟ್ 3 ವರ್ಷದಿಂದ ಬಿಫೋರ್ ವಿ ಇಂಪ್ಲಿಮೆಂಟ್ ಎನಿ ಆಫ್ ದ exercises or pranayama, we have to first appreciate it, the changes. I have appreciated it since 3 years. My mother is also exercising and doing yoga since 3 years. I can experience the immense changes in the form of attention span, then concentration, long-term working hours, then focus, better sleep, easy mobility. And as a geriatrician, I would recommend every elderly to spend at least 40 minutes of yoga, preferably in the morning or at a fixed time every day, at least 5 days a week, would be causing immense benefits in their circadian rhythm. And it's highly recommended to change their lifestyle and to be mobile and age graceful. ನಮಸ್ಕಾರ, ನಾನು ಡಾಕ್ಟರ್ ದಾಕ್ಷಾಯಿಣಿ ಜಂಗಮ್ ಶೆಟ್ಟಿ ಅಂತ. ನಾನು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯುತ್ ವಿಭಾಗದಲ್ಲಿ ನಾನು ಪ್ರೊಫೆಸರ್ ಅಂಡ್ ಹೆಡ್ ಅಂತ ವರ್ಕ್ ಮಾಡಿದ್ದು. ತದನಂತರ ಪ್ರಾಚಾರ್ಯ ಅಂತ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ನಾನು 2015ರಿಂದ ಇಲ್ಲಿ ಯೋಗಾಸನದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮುಂಚೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು. ಸೊ ನನಗೆ ಏನ್ ಮಾಡ್ಬೇಕಪ್ಪ ಅಂತ ಇಲ್ಲಿ ವಿವೇಕಾನಂದ ಯೋಗ ವಿಜ್ಞಾನ ಸರ್ ಗುರುಗಳಾದ SK ಕುಪ್ಪಸ್ತ್ ಅವ್ರನ್ನ ಭೇಟಿಯಾಗಿ ಯೋಗಾಸನ ನಾನು ಅಟೆಂಡ್ ಆಗಿ ಸ್ಟಾರ್ಟ್ ಮಾಡಿದೆ. ನಂತರ ಸ್ವಲ್ಪ BP ಪ್ರಾಬ್ಲಮ್ ಶುರುವಾಗಿತ್ತು. ಸೊ ಇಲ್ಲಿ ಪ್ರಾಣಾಯಾಮದಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮತ್ತು ಈ ರೀಸೆಂಟ್ ಆಗಿ ಮತ್ತೆ ಸೀನಿಯರ್ ಸಿಟಿಸನ್ ಮೊಣಕಾಲು ನೋವು ಬರ್ತಾ ಇತ್ತು. ಸೊ ಇದು ನನಗೆ ಬೆಸ್ಟ್ ಅಂದ್ರೆ ಯೋಗಾಸನದಿಂದ ನನಗೆ ಪ್ರಯೋಜನ ಆಗುತ್ತೆ ಅಂತ ತಿಳ್ಕೊಂಡು ನಾನು ಕಂಟಿನ್ಯೂಸ್ 2015ರಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದರಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅರುಣಜ್ಯೋತಿ ಜೋಗರೆಡ್ಡಿ. ನಾನು 2 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆಲ್ಲ BPನೂ ಕಂಟ್ರೋಲ್ ಬಂದೈತಿ, ನಡ ನೋವು ಭಾಳ ಇತ್ತು, ಅದು ಕಂಟ್ರೋಲ್ ಬಂದೈತಿ. ಮತ್ತು ಎಲ್ಲ ಅದರೊಳಗೂ ಚೆನ್ನಾಗಿದೆ. ಯೋಗ ಅಂದರೆ ಮೈಂಡು ಆತು, ಅಷ್ಟು ನನಗೆಲ್ಲ ಆರಾಮಾಗಿದೆ, ರಿಲ್ಯಾಕ್ಸ್ ಆಗಿದೆ. ನಾವು ವೆಂಕಟರಾವ್ ದೇಸಾಯಿ ಅಂತ ಹೇಳ್ರಿ. ನನ್ನ ಏಜ್ ಈಗ 76 ರೀ. ಯೋಗ ಮಾಡೋದ್ರಿಂದ ರೀ ಬಹಳ ನನಗೆ ಸಹಾಯ ಆಗಿದೆ ರೀ. ನಂದು ಸಿವಿಯರ್ ಆಕ್ಸಿಡೆಂಟ್ ಆಗಿ ಎಲ್ಲ ಪೇನ್ ಇದೆ. ಅದ್ರ ಯೋಗ ಮಾಡೋದ್ರಿಂದ ಎಲ್ಲ ನಾರ್ಮಲ್ ಆಗಿ, ಅಂದ್ರೆ ನಾರ್ಮಲ್ ಇಲ್ಲ ಆದ್ರೂ ಕಡಿಮೆ, ಅದ್ ಸ್ಥಿತಿ ಏನಿದೆ ರೀ ಕಡಿಮೆ ಆಗಿ ನಟಿಸ್ಕೊಂತ ಬರ್ತಾ ಇದ್ದೇನೆ ರೀ. ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ರೀ. ಸೊ ನಿಮ್ ಜ್ಞಾನ ಮತ್ತೊಬ್ರ ವಿಚಾರನ್ರಿ ಅದು ಎಲ್ಲ ಹೋಗಿಬಿಡುತ್ತೆ ರೀ. ಮ್ಯೂಸಿಕ್ ಕೇಳಲೇಬೇಕು ಡೈಲಿ, ಮಾರ್ನಿಂಗ್ ಹಾಫ್ ಆನ್ ಅವರ್, ಸಂಜೆ ಮುಂದೆ ಹಾಫ್ ಆನ್ ಅವರ್. ಮತ್ತೆ ಯಾವುದೇ ಪರಿಸ್ಥಿತಿಲಿ ಮನುಷ್ಯನು ಸ್ವಲ್ಪ ಕೆಲಸ ಮಾಡಲೇಬೇಕು. ದಿನಾಲೂ ಕೆಲಸ ಮಾಡಿ ಮೈಗೆಲ್ಲ ಲೂಸ್ ಮಾಡಿದ್ರೇನೆ ಇದು ಬೆನಿಫಿಟ್ ಆಗುತ್ತೆ ರೀ. ನೋ ಟ್ಯಾಬ್ಲೆಟ್ಸ್ ಬೀಂಗ್ ಟೇಕನ್, ನೋ BP, ನೋ ಶುಗರ್. ದಿಸ್ ಆಲ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಇನ್ ಲೈಫ್. It was very hard work. I have come to many difficult positions ಬಂದು still I am strong because ಅಂದ್ರೆ ನಾವು ಮತ್ತೊಬ್ಬರ ಹತ್ರಲ್ಲಿ ಇಂಟರ್ಫಿಯರ್ ಮಾಡಲ್ಲ. I don't interfere in any other affairs. ನನ್ನಂದ್ರೆ ನಾನೇ ಮತ್ತೆ ಏನೇ ಅಡ್ವೈಸ್ ಕೇಳಿದ್ರೆ ಅಷ್ಟೇ ಹೇಳೋದು. ಇದರಿಂದ ಯೋಗಾಸನ ಮಾಡಿ
ಎಲ್ಲ ಅಂದ್ರಿಂದ ನನಗೆ ಉಪಯೋಗ ಆಗಿದೆ ರೀ. ತಾತ, ನಾವು ನಮ್ಮ ಪ್ರದೇಶದ ಕೆಲವು ವೃದ್ಧರ ಬಗ್ಗೆ ಮಾತನಾಡಿದ್ವಿ. ಆದ್ರೆ ಈಗ ಅವರೊಂದಿಗೆ ಕೆಲವು ಪ್ರಮುಖ ಮಾಹಿತಿಯನ್ನ ಹಂಚಿಕೊಳ್ಳೋಣ. ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮ್ಗೆ ನೆನ್ಪಿದ್ಯಾ ತಾತ? ಖಂಡಿತ ನನಗೆ ನೆನಪಿದೆ. ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ. ಈ ಯೋಜನೆ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅವರ ಸಾಮಾಜಿಕ, ದೈಹಿಕ ಮತ್ತು ಮಾನಸಿಕ ಅಗತ್ಯಗಳನ್ನು ಪರಿಹರಿಸುತ್ತೆ. ಇದು ಆರೋಗ್ಯ ಸೇವೆಗಳು, ಮನೋರಂಜನಾ ಚಟುವಟಿಕೆಗಳು ಮತ್ತೆ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಉತ್ತೇಜಿಸುತ್ತೆ. ಇದರಿಂದಾಗಿ ಅವರಿಗೆ ತೃಪ್ತಿಕರ ಜೀವನವನ್ನ ಕೂಡ ಖಚಿತಪಡಿಸುತ್ತೆ. ಹಾಗೆ ತಾತ, ಹಿರಿಯ ನಾಗರಿಕರ ಸಹಾಯವಾಣಿ 14567 ಈ ಸಹಾಯವಾಣಿಯು ಅಗತ್ಯವಿರುವ ವೃದ್ಧ ವ್ಯಕ್ತಿಗಳಿಗೆ ತಕ್ಷಣದ ಸಹಾಯವನ್ನ ಒದಗಿಸುತ್ತೆ. ಅದು ಕಾನೂನು ಸಹಾಯವಾಗ್ಲಿ, ಆರೋಗ್ಯ ಸೇವೆಗಳಾಗ್ಲಿ ಅಥವಾ ತುರ್ತು ಸಹಾಯವಾಗ್ಲಿ, ಹಿರಿಯ ನಾಗರಿಕರು ಬೆಂಬಲ ಬೇಕಾದಾಗ್ಲೆಲ್ಲ ಈ ಸಂಖ್ಯೆಗೆ ಕರೆ ಮಾಡಬಹುದು ತಾತ. ಅಷ್ಟೇ ಅಲ್ಲ ಲಕ್ಷ್ಮಿ, ವೃದ್ಧರ ಆರೈಕೆದಾರರ ತರಬೇತಿ ಕಾರ್ಯಕ್ರಮ ಅಂದ್ರೆ ವೃದ್ಧರಿಗೆ ಸರಿಯಾದ ಆರೈಕೆಗೆ ನುರಿತ ಆರೈಕೆ ಮಾಡುವವರ ಅಗತ್ಯ ಇದೆ. ಈ ಕಾರ್ಯಕ್ರಮ ವ್ಯಕ್ತಿಗಳಿಗೆ ದೈಹಿಕ, ಮಾನಸಿಕ ಮತ್ತೆ ಭಾವನಾತ್ಮಕ ಬೆಂಬಲವನ್ನ ಒದಗಿಸೋದಕ್ಕೆ ತರಬೇತಿ ನೀಡುತ್ತೆ. ಅವರು ಸಾಧ್ಯವಾದಷ್ಟು ಉತ್ತಮ ಆರೈಕೆಯನ್ನ ಪಡೆಯೋದನ್ನ ಖಚಿತಪಡಿಸುತ್ತೆ. ಮತ್ತೆ ಸೇಜ್ ಯೋಜನೆಯು ವೃದ್ಧರಿಗೆ ಸೇವೆಗಳು ಮತ್ತು ಉತ್ಪನ್ನಗಳಲ್ಲಿ ಹೊಸ ಅವಕಾಶಗಳನ್ನ ಸೃಷ್ಟಿಸುತ್ತೆ. ಎಸ್ಎಜಿ ಮೂಲಕ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಹಿರಿಯ ನಾಗರಿಕರ ಅಗತ್ಯಗಳನ್ನ ಪೂರೈಸುವಂತಹ ಉತ್ತಮ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಹಿರಿಯ ನಾಗರಿಕರು ಕನ್ನಡಕ, ಶ್ರವಣ ಸಾಧನಗಳು ಮತ್ತೆ ವಾಕರ್ಗಳಂತಹ ಉಚಿತ ಸಹಾಯಕ ಸಾಧನಗಳನ್ನ ಪಡಿತಾರೆ. ಇದು ಅವರಿಗೆ ಹೆಚ್ಚು ಸ್ವತಂತ್ರ ಮತ್ತೆ ಆರಾಮದಾಯಕ ಜೀವನವನ್ನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೇನ್ ಗೊತ್ತಾ ತಾತ, ಹಿರಿಯರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಯೋಜನೆ. ವಯಸ್ಸಾದವರಲ್ಲಿ ಕಣ್ಣಿನ ಪೊರೆ ಸಾಮಾನ್ಯ ಸಮಸ್ಯೆಯಾಗಿದೆ. ಇದನ್ನ ಪರಿಹರಿಸೋಕೆ ಉಚಿತ ಅಥವಾ ಕೈಗೆಟುಕುವ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಒದಗಿಸಲಾಗುತ್ತೆ. ಹಿರಿಯ ನಾಗರಿಕರು ತಮ್ಮ ದೃಷ್ಟಿ ಮತ್ತು ಜೀವನದ ಗುಣಮಟ್ಟವನ್ನ ಮರಳಿ ಪಡೆಯೋದನ್ನ ಖಚಿತಪಡಿಸುತ್ತೆ ತಾತ. ಹಾಗೆ ಹಿರಿಯ ನಾಗರಿಕರಿಗೆ ನಿರ್ವಹಣೆಯ ಹಕ್ಕು. ನೋಡು, ವೃದ್ಧ ವ್ಯಕ್ತಿಗಳು ತಮ್ಮ ಕುಟುಂಬಗಳಿಂದ ಆರೈಕೆ ಪಡೆಯುವ ಹಕ್ಕನ್ನ ಹೊಂದಿದ್ದಾರೆ. ಹಾಗಂತ ಭಾರತ ಸರ್ಕಾರ ಖಚಿತಪಡಿಸಿದೆ. ಕುಟುಂಬ ಈ ಜವಾಬ್ದಾರಿಯನ್ನ ಪೂರೈಸೋದಕ್ಕೆ ವಿಫಲವಾದರೆ ಹಿರಿಯ ನಾಗರಿಕರು ತಮ್ಮ ಹಕ್ಕುಗಳನ್ನ ಪಡೆಯೋದಕ್ಕೆ ಕಾನೂನು ನೆರವನ್ನ ಪಡಿಬಹುದು. ನಿಜ ತಾತ, ಈ ಕಾರ್ಯಕ್ರಮಗಳು ನಮ್ಮ ಹಿರಿಯರನ್ನು ಗೌರವಿಸುವ ಮತ್ತು ಬೆಂಬಲಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಅವರ ಅಗತ್ಯಗಳನ್ನ ಗುರುತಿಸೋದು ಮತ್ತು ಅವರ ಜೀವನವನ್ನು ಸಂತೋಷದಾಯಕ ಮತ್ತು ಹೆಚ್ಚು ಘನತೆಯಿಂದ ಜೀವನ ಮಾಡಲು ಕೊಡುಗೆ ನೀಡುವುದು ನಮ್ಮ ಕರ್ತವ್ಯ. ಹಾಗೆ ಹಿರಿಯ ನಾಗರಿಕರಿಗೆ ಗೌರವ ನೀಡೋದು ಸಮಾಜದ ನಿಜವಾದ ಕರ್ತವ್ಯ. ಖಂಡಿತ ತಾತ, ನಮ್ಮ ಹಿರಿಯರು ನಮ್ಮ ಗೌರವ. ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳಿದ್ರಲ್ಲ ಕೇಳುವರೆ, ಇದಾಗಿತ್ತು ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗ್ತಾ ಇರುವಂತಹ ಸರಣಿ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ BEC ಧ್ವನಿ 90.4 ಕಂಪನಾಂಕಗಳಲ್ಲಿ. ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ.